ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಗತ್ತಿನಲ್ಲಿ ಹಲವಾರು ದೇವತೆಗಳು ಇರ್ತಾರೆ. ಪ್ರತಿಯೊಬ್ಬ ದೇವತೆಯವರಿಗೂ ವಿಭಿನ್ನ ಶಕ್ತಿ ಉಂಟು. ಆದರೆ ಕೆಲವು ದೇವತೆಗಳು ಅತ್ಯಂತ ಗುಪ್ತವಾಗಿರುವ ಶಕ್ತಿಗಳಲ್ಲಿ ಒಂದಾಗಿದ್ದಾರೆ. ಇಂತಹ ದೇವಿಯೇ ವಾರಾಹಿ ದೇವಿ. ವಾರಾಹಿ ಅಮ್ಮನ ಮಂತ್ರ ಎಷ್ಟು ಶಕ್ತಿಶಾಲಿ ಪ್ರಭಾವ ಅಂತಂದ್ರೆ ಕೆಲವೊಮ್ಮೆ ಕೇವಲ 8 ಗಂಟೆಗಳಿಗೆ ಫಲವನ್ನ ಕೊಡುತ್ತೆ. ಆದರೆ ಈ ಮಂತ್ರದ ಪ್ರಯೋಗ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಮಾತ್ರ ಈ ಫಲ ಸಿಗೋದು. ಈ ವಿಡಿಯೋದಲ್ಲಿ ನಾವು ವಾರಾಹಿ ಅಮ್ಮನ ಈ ಗುಪ್ತ ಮಂತ್ರದ ಶಕ್ತಿ, ನಿಯಮಗಳು, ಜಪದ ವಿಧಾನ ಮತ್ತು ಅನುಭವಿಸಿರುವ ನೂರಾರು ಜನರ ಕಥೆಗಳನ್ನು ತಿಳಿಯೋಣ. ವಾರಾಹಿ ದೇವಿ ಕಾಳಿಕಾ ದೇವಿಯ ಉಗ್ರ ರೂಪ. ಶಕ್ತಿ ತಂತ್ರದಲ್ಲಿ ಇವರಿಗೆ ಅತ್ಯಂತ ವಿಶೇಷ ಸ್ಥಾನಮಾನ. ಇವರ ಆರಾಧನೆ ಸಾಮಾನ್ಯವಾಗಿ ಗುಪ್ತವಾಗಿ ನಡೆಯುತ್ತೆ. ಯಾಕೆಂದ್ರೆ ಇವರ ಶಕ್ತಿ ತುಂಬಾ ತೀವ್ರವಾಗಿರುತ್ತೆ. ವಾರಾಹಿಯ ಮಂತ್ರದ ಜಪದಿಂದ ಶತ್ರುಗಳನ್ನು ನಾಶ ಮಾಡಬಹುದು, ಕಾನೂನು ಸಮಸ್ಯೆಗಳಿಂದ ಮುಕ್ತರಾಗಬಹುದು, ಆರ್ಥಿಕ ಸಮಸ್ಯೆ ಪರಿಹಾರ ಆಗಬಹುದು ಮತ್ತು ಅತ್ಯಂತ ದೊಡ್ಡ ಕೆಲಸಗಳು ಕೂಡ ಕೆಲವೇ ಗಂಟೆಗಳಲ್ಲಿ ನಡೆಯಬಹುದು. ವಾರಾಹಿ ತಾಯಿಯ ಬಗ್ಗೆ ಇನ್ನು ಪರಿಚಯ ಮಾಡಿಕೊಳ್ಳೋಣ. ವಾರಾಹಿ ಅಮ್ಮ ಅಂದ್ರೆ ಯಾರು, ಇವರ ಜನನ ಹೇಗೆ, ಇವರ ತಾತ್ವಿಕ ಶಕ್ತಿ ಏನು? ವಾರಾಹಿ ದೇವಿಯನ್ನ ಬೃಹತ್ ಶಕ್ತಿಯ ಮಾದರಿಯಾಗಿ ನೋಡಲಾಗುತ್ತೆ. ಇವರು ವಿಷ್ಣುವಿನ ವಾರಾಹ ಅವತಾರದ ಶಕ್ತಿಯಿಂದ ಉದ್ಭವ ಆಗಿರುವವರು. ಇದು ಶಕ್ತಿಯುತವಾದ ಈ ತಾಯಿ ಸಪ್ತ ಮಾತೃಕೆಯಲ್ಲಿ ಒಬ್ರು. ಇವರ ಮುಖ ಹಂದಿಯ ಅಂತ ಇರುತ್ತೆ. ಇವರ ದರ್ಶನ ಗರ್ಭರಹಿತವಾಗಿರುತ್ತೆ. ಜನಸಾಮಾನ್ಯರು ನೋಡಲಾರೆವು. ಆದರೆ ಭಕ್ತಿಯಿಂದ, ನಿಯಮದಿಂದ, ಗುಪ್ತವಾಗಿ ಮಾಡಿದ ಪೂಜೆಗೆ ಇವರ ತಕ್ಷಣ ಪ್ರತ್ಯುತ್ತರ ನೀಡ್ತಾರೆ. ವಾರಾಹಿ ಮಂತ್ರದ ಪವಿತ್ರ ಶಬ್ದಗಳು. ಇನ್ನು ಓಂ ಲೀಂ ಕ್ಲೀಂ ಹ್ರೀಂ ಓಂ ವಾರಾಹೈ ನಮಃ. ಈ ಮಂತ್ರವು ವಾರಾಹಿ ತಾಯಿಯನ್ನು ಆಕರ್ಷಣೆ ಮಾಡಲು ಅತ್ಯಂತ ಶಕ್ತಿಯುತವಾದ ಗುಪ್ತ ಮಂತ್ರ. ಈ ಮಂತ್ರದ ಪ್ರತಿಯೊಂದು ಅಕ್ಷರವೂ ತಂತ್ರಶಾಸ್ತ್ರದ ಪ್ರಕಾರ ಪ್ರಬಲ ಕಂಪನಗಳನ್ನು ಹೊಂದಿದೆ. ಲೀಂ ಅಂದ್ರೆ ಕಾಮನ ಶಕ್ತಿ, ಕ್ಲೀಂ ಆಕರ್ಷಣ ಶಕ್ತಿ, ಹ್ರೀಂ ಹೃದಯದ ಶಕ್ತಿ, ಓಂ ವಾರಾಹಿಯ ಬೀಜಾಕ್ಷರ. ವಾರಾಹಿ ನಮ್ಮ ಇವರಿಗೆ ಶರಣಾಗತಿಯಾಗಿ ಇನ್ನು 8 ಗಂಟೆಗಳಲ್ಲಿ ಇದರಿಂದ ಮಂತ್ರದಿಂದ ಈ ಜಪ ಫಲ ಸಿಗುತ್ತೆ. ಈ ಮಂತ್ರವನ್ನು ಜಪ ಮಾಡುವವರು ಶ್ರದ್ಧೆ, ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಪೂಜಿಸಬೇಕು. ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯ ಒಳಗೆ ಈ ಮಂತ್ರವನ್ನು ಮೌನವಾಗಿ ಅಥವಾ ಮಂತ್ರದ ಜಪಕ್ಕೆ ಸಮರ್ಪಿತವಾಗಿ ಪೂಜೆ ಮಾಡಬೇಕು. ಸಾಧ್ಯವಾದರೆ ಕೆಂಪು ಬಟ್ಟೆ ಧರಿಸಬೇಕು. ಕೆಂಪು ಹೂವಿನಿಂದ ಅಲಂಕಾರ ಮಾಡಬೇಕು ಅಮ್ಮನವರನ್ನ. ಜಪ ಮಾಡುವ ನಿಯಮ ಏನಂತಂದ್ರೆ ಶುದ್ಧವಾಗಿ ಸ್ನಾನ ಮಾಡಿ ಬಿಳಿ ಅಥವಾ ಕೆಂಪು ಬಟ್ಟೆ ಧರಿಸಲೇಬೇಕು. ಭಕ್ತಿಯಿಂದ ಕುಳಿತುಕೊಳ್ಬೇಕು. ಯಾವುದೇ ಆಸೆ, ದುರುದ್ದೇಶದಿಂದ ಮಂತ್ರವನ್ನ ಉಚ್ಚಾರಣೆ ಮಾಡೋ ಹಾಗೆ ಇಲ್ಲ. ಕನಿಷ್ಠ 108 ಬಾರಿ ಅಥವಾ ಶಕ್ತಿ ಇದ್ರೆ 1008 ಬಾರಿ ಜಪ ಮಾಡಬೇಕು. ಇನ್ನು ಹಣ್ಣಿನ ನೈವೇದ್ಯವನ್ನ ಮಾಡಬಹುದು. ಭಕ್ತಿಯಿಂದ ಶರಣಾಗತಿಯಾಗಿ ಮಾಡಬೇಕು. ಏನೇ ಮಾಡಲಿ ಭಕ್ತಿಯಿಂದ, ನಂಬಿಕೆಯಿಂದ ಮಾಡಿದರೆ ಮಾತ್ರ ನಿಮಗೆ ಪೂರ್ಣ ಫಲ ಅನ್ನೋದು ಸಿಗುತ್ತೆ. ಇನ್ನು ಫಲಗಳ ಕುರಿತು ಹೇಳೋದಾದ್ರೆ ನೂರಾರು ಜನ ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಒಬ್ಬ ಮಹಿಳೆ ಕಾರು ಕಳ್ಳತನವಾಗಿದೆ. ವಾರಾಹಿ ತಾಯಿಗೆ ಕೇವಲ 1 ರಾತ್ರಿ ಮಂತ್ರ ಜಪ ಮಾಡಿದ ನಂತರ ಕಾರು ಕೇವಲ 2 ದಿನಗಳ ಒಳಗೆ ತಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಿತು. ಇನ್ನೊಬ್ಬ ಉದ್ಯಮಿಯು ಕೂಡ ಕೋಟಿ ರೂಪಾಯಿ ಹೂಡಿಕೆಯಿಂದಲೂ ವ್ಯವಹಾರ ನಡೆಯಲಿಲ್ಲ. ವಾರಾಹಿ ತಾಯಿಯ 21 ದಿನಗಳ ಮಂತ್ರ ಜಪದ ಬಳಿಕ ತಕ್ಷಣ 3 ಕೋಟಿ ರೂಪಾಯಿಯ ಒಪ್ಪಂದ ಸಿಕ್ಕಿದೆ. ಇನ್ನು ಕೋರ್ಟ್ ಕೇಸದಲ್ಲಿ ಒಬ್ಬರು ಸೋಲ್ತಿರುವ ವ್ಯಕ್ತಿ ಈ ಮಂತ್ರ ಜಪ ಮಾಡಿದ ನಂತರ ನ್ಯಾಯಾಲಯದಿಂದ ಬಲವಾದ ತೀರ್ಪು ಅವ್ರ ಕಡೆನೆ ಬಂತು. ಇನ್ನು ಮಾಂತ್ರಿಕ ತಾತ್ವಿಕ ಬಲ ಏನು ಅಂತಂದ್ರೆ ವಾರಾಹಿ ತಾಯಿಯ ಮಂತ್ರವು ಕೇವಲ ಆಧ್ಯಾತ್ಮಿಕ ಶಕ್ತಿಯ ಮಂತ್ರ ಮಾತ್ರ ಅಲ್ಲ. ಇದು ಮನಸ್ಸಿನ ಶುದ್ಧತೆ, ಧೈರ್ಯ, ಉತ್ಸಾಹ ಹಾಗೂ ಆತ್ಮಶಕ್ತಿಯನ್ನ ಕೂಡ ತುಂಬುತ್ತೆ. ಈ ಮಂತ್ರದಿಂದ ಶಕ್ತಿಯಾದಂತಹ ಕಂಪನಗಳು ನಿಮ್ಮ ಸುತ್ತ ಹರಿದಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇವಲ ಜಪ ಮಾಡೋದು ಅಷ್ಟೇ ಸಾಕಾಗೋದಿಲ್ಲ, ಅದು ಮನಸ್ಸಿನಿಂದ, ಹೃದಯದಿಂದ ಆಗಬೇಕು. ಇನ್ನು ವಾರಾಹಿ ಮಂತ್ರದ ಪ್ರಯೋಗ ತಪ್ಪಾಗಿ ಮಾಡಿದರೆ ಪರಿಣಾಮ ಭೀಕರವಾಗಿರಬಹುದು. ಈ ದೇವಿಯು ಉಗ್ರರು ಈ ಪದದಲ್ಲಿರೋದ್ರಿಂದ ಯಾವಾಗಲೂ ಭಕ್ತಿಯಿಂದ ಶರಣಾಗತಿಯಾಗಿ ಮಾಡಬೇಕು. ಶ್ರದ್ಧೆಯಿಂದ, ನಿಯಮದಿಂದ ಮತ್ತು ಪ್ರಾಮಾಣಿಕದ ಉದ್ದೇಶದಿಂದ ಮಾಡಿದಾಗ ಮಾತ್ರ ಈ ಮಂತ್ರ 8 ಗಂಟೆಗಳಲ್ಲಿ ಕೇವಲ 8 ಗಂಟೆಗಳಲ್ಲಿ ಕೆಲಸ ಮಾಡುತ್ತೆ. ಇನ್ನು ಇದರ ಸಂದೇಶ ಏನು ಅಂತಂದ್ರೆ ವಾರಾಹಿ ದೇವಿಯ ಗುಪ್ತ ಮಂತ್ರ ಅಂದ್ರೆ ಕೇವಲ ಶಬ್ದಗಳ ಜಪ ಅಲ್ಲ. ಇದು ಅತ್ಯಂತ
ಅಗಾಧವಾದ ಶಕ್ತಿ. ಒಂದು ಶ್ರದ್ಧೆ, ಒಂದು ಶರಣಾಗತಿ, ಭಕ್ತಿಯಿಂದ ಮಾಡಿದರೆ ವಾರಾಹಿ ತಾಯಿಯ ಆಶೀರ್ವಾದದಿಂದ ಯಾವುದೇ ಕೆಲಸ ಕೂಡ ತಕ್ಷಣವೇ ಆಗೋಗುತ್ತೆ. ಈ ಮಂತ್ರವನ್ನು ಪ್ರಯೋಗ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರಾ? ಹಂಗಾದರೆ ಭಕ್ತಿಯಿಂದ ಮಾಡಿ, ತಕ್ಷಣ ನಿಮಗೆ ಫಲ ಸಿಗುತ್ತೆ, ಸಹಾಯ ಆಗುತ್ತೆ. ಇಂದು ರಾತ್ರಿ ಕೂಡಲೇ ನಿಮ್ಮ ಸಂಕಲ್ಪದಿಂದ ಮಂತ್ರವನ್ನು ಜಪ ಮಾಡಿ. ಆಶ್ಚರ್ಯಕರವಾಗಿ ಫಲಿತಾಂಶ ನಿಮಗೆ ಎಲ್ಲ ದಿಕ್ಕುಗಳಿಂದ ಕೂಡ ನಿಮಗೆ ಸಿಗುತ್ತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444